ಇದಕ್ಕೆ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ. ಇವತ್ತೇ ನಿನ್ ಬಣ್ಣನ ನಾನು ಬೈಲ್ ಮಾಡೇ ಮಾಡ್ತೀನಿ. ಏಯ್, ಕಡೆದಾಗ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಸುಮ್ಮನೆ ಇದ್ಬಿಡು. ಇಲ್ದೆ ಹೋದ್ರೆ ನಾನ್ ಎಂತ ಅನಾಹುತ ಮಾಡ್ತೀನಿ ಅಂತ ನೀನ್ ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ. ನೀನ್ ಇಲ್ಲಿದ್ರೆ ತಾನೇ ಅನಾಹುತ ಮಾಡೋದು. ಈಗ್ಲೇ ಈ ಮನೆಯವ್ರಿಗೆಲ್ಲ ಹೇಳಿ ನಿನ್ನ ಓಡಿಸ್ಬಿಡ್ತೀನಿ. ಹೋಗೆ ಹೇಳ್ಕೊ ಹೋಗು. ನಿನಗ್ ತಾಕತ್ತಿದ್ರೆ ಏನ್ ಮಾಡ್ತೀಯೋ ಮಾಡ್ಕೊ ಹೋಗು. ತಾಕತ್ ಬಗ್ಗೆ ಪ್ರಶ್ನೆ ಮಾಡ್ತೀಯ ನೀನು? ಹೇಳ್ದೆ ಬಿಡೋದಿಲ್ಲ ನಾನು. ನೋಡ್ತಾ ಇರು, 10 ನಿಮಿಷದಲ್ಲಿ ನೀನು ಬೀದಿಗೆ ಬರ್ತೀಯ. ನನ್ನ ಗುಟ್ಟು ರಟ್ಟಾಗೋವರೆಗೂ ಜೀವ ದೇಹದೊಳಗಿರತ್ತೆ. ಗುಟ್ಟು ಗೊತ್ತಾದ್ಮೇಲೆ ಈ ಮಾಯಮ್ಮ ಹೇಳ್ದಾಗೆ ಕರ್ಣನ್ ಕುತ್ತಿಗೆಲಿರೋ ಆಂಜನೇಯನ್ ಪೆಂಡೆಂಟ್ನ ತೆಗೆದ್ರೆ ನಿಜವಾಗ್ಲೂ ಪ್ರಿಯಾದೇವ ಮನೆ ಬಿಟ್ಟು ಹೋಗುತ್ತಾ? ಬಟ್ ತೆಗಿಯೋದು ಹೇಗೆ? ಕೆಟ್ಟ ಕೆಲಸ ಮಾಡಿ ನನ್ಗೆ ಧಮಕಿ ಹಾಕ್ತಾಳೆ. ನಾನು ಇವತ್ತೊಳ ಸುಮ್ಮನೆ ಬಿಡಲ್ಲ. ಅವಳ ಬಂಡವಾಳ ಎಲ್ಲ ಬೈಲ್ ಮಾಡೇ ಮಾಡ್ತೀನಿ. ಕಿಮೀರಾ, ನಾವೀಗ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಅನಾಹುತನೇ ಆಗೋಗುತ್ತೆ ಕಣ. ನಾನಲ್ಲಿ ಏನೇನೆಲ್ಲ ನೋಡ್ದೆ ಗೊತ್ತಾ? ನನಗೆ ಎದುರು ಮಾತಾಡ್ತೇನೆ, ನನ್ನನ್ನೇ ಆಚೆ ಹಾಕ್ಸ್ತೀನಿ ಅಂತೀಯ. ಆಚೆ ಬೀಳೋದು ನಾನಲ್ಲ, ಬಿತ್ತೋಗೋದು ನಿನ್ನ. ಓಂ ಕ್ರೀಂ ಕ್ಲೀಂ ಫಟ್ ಫಟ್. ಪೂಜಾ ಎಲ್ಲಿ? ಅದೇ ಅವಳಿದಳಲ್ಲ. ಓಂ ಭೈರವಿ, ಅಕಾಲ ಭೈರವಿ, ಹ್ರಾಂ ಹ್ರೀಂ ಹ್ರಾಂ ಫಟ್. ಪೂಜಾ ಪೂಜಾ ಮಾತಾಡು. ಯಾಕೆ, ಏನಾಯ್ತು? ಸಡನ್ ಆಗಿ ಯಾಕೆ ನಿಲ್ಲಿಸ್ಬಿಟ್ಟೆ? ಇದೇನಿದು? ನಾಲ್ಗೇನೇ ತಿರುಗ್ತಾ ಇಲ್ವಲ್ಲ? ಏನಾಯ್ತು ನನ್ಗೆ? ನನ್ನ ವಿರುದ್ಧನೇ ನಾಲ್ಗೆ ಹರಿಬಿಟ್ರೆ ನೀನು ಮಾತಾಡೋದನ್ನೇ ಮರಿಬೇಕಾಗತ್ತೆ ಪೂಜಾ. ಏಯ್, ಕಡೆದಾಗ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಸುಮ್ಮನೆ ಇದ್ಬಿಡು. ಇಲ್ದೆ ಹೋದ್ರೆ ನಾನ್ ಎಂತ ಅನಾಹುತ ಮಾಡ್ತೀನಿ ಅಂತ ನೀನು ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ. ಪೂಜಾ ಏನಾಯ್ತು? ಮಾತಾಡು ಪೂಜಾ. ಯಾಕೆ ಇಷ್ಟು ಒದ್ದಾಡ್ತಾ ಇದೀಯಾ? ಏನಾಯ್ತು ನಿನ್ ಗಂಟ್ಲಿಗೆ? ಏನು ಸ್ವರ ಬರ್ತಾ ಇಲ್ವಾ? ಪೂಜಾ ಚೆನ್ನಾಗೇ ಇದೆಯಲ್ಲ, ಇದ್ದಕ್ಕಿದ್ದಾಗ ಏನಾಯ್ತು ನಿನ್ಗೆ? ಪೂಜಾ, ಯಾಕೇನಾಯ್ತು? ಯಾಕೆ ಅಳ್ತಾ ಇದೀಯಾ? ಅಕ್ಕ, ಪೂಜನ್ಗೆ ಮಾತಾಡಕ್ಕಾಗ್ತಿಲ್ಲ, ಮಾತ್ ನಿಂತೋಗಿದೆ. ಅಯ್ಯೋ, ಏನಾಗ್ತಿದೆ ಪೂಜಾ? ಇವಳು ಹೇಳ್ತಾ ಇರೋದು ನಿಜನಾ? ಅಯ್ಯೋ ಅಯ್ಯೋ ದೇವ್ರೆ, ಈ ಮನೆಯಲ್ಲಿ ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ನೆನ್ನೆ ನೋಡಿದ್ರೆ ಚಿಕ್ಕಿ ಕಾಲ್ ಬಿದ್ದೋಯ್ತು, ಇವತ್ ನೋಡಿದ್ರೆ ಪೂಜನ್ಗೆ ಮಾತ್ ನಿಂತೋಗಿದೆ. ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಇದೆಲ್ಲ ಹೇಗಾಯ್ತು? ಯಾವಾಗಿಂದ ಈ ತರ ಆಯ್ತು ಮೀರಾ? ಅವಳು ಸಿಟ್ಟಲ್ಲಿ ಮೆಟ್ಲು ಇಳ್ಕೊಂಡ್ ಬಂದ್ಲು.
ನನ್ನ ಹತ್ರ ಅದೇನೋ ನೋಡ್ದೆ ಅಂತ ಹೇಳಿದ್ಲು. ಅಷ್ಟ್ರಲ್ಲಿ ಹೀಗಾಯ್ತು ಅಕ್ಕ.